ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೈಗೆ ಕಟ್ಟಿದ ರಾಖಿಯನ್ನು ಎಷ್ಟು ದಿನಗಳ ಬಳಿಕ ತೆಗೆಯಬೇಕು ಎನ್ನುವುದರ ಮಾಹಿತಿಯನ್ನು ನೋಡೋಣ. ರಕ್ಷಾಬಂಧನವು ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು. ಅಣ್ಣ ತಂಗಿಯರ ಸಂಬಂಧವನ್ನು ಗಟ್ಟಿಗೊಳಿಸುವ ಈ ಪವಿತ್ರ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಆಗಸ್ಟ್ 9ರಂದು ರಕ್ಷಾಬಂಧನ ಅಥವಾ ನೂಲು ಹುಣ್ಣಿಮೆ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವಿಶೇಷ ದಿನದಂದು ಸಹೋದರಿಯರು ಸಹೋದರನ ಕೈಗೆ ರಕ್ಷಾದಾರವನ್ನು ಕಟ್ಟುತ್ತಾರೆ. ಇದು ಇಬ್ಬರ ನಡುವಿನ ಪ್ರೀತಿ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ದಾರವಾಗಿದೆ. ಹೀಗಾಗಿ ಕೈಗೆ ಕಟ್ಟಿದ ದಾರವನ್ನು ಎಷ್ಟು ದಿನಗಳ ಬಳಿಕ ತೆಗೆಯಬೇಕು, ಈ ರಾಖಿಯನ್ನು ತೆಗೆದು ಏನು ಮಾಡಬೇಕು ಎಂದು ತಿಳಿಯೋಣ. ಪ್ರೀತಿಯಿಂದ ಸಹೋದರಿಯರು ಕಟ್ಟಿದ ರಾಖಿಯನ್ನು ಕೆಲ ಸಹೋದರರು ಹಾಗೆಯೇ ಕೈಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವರು ಮಾರನೇ ದಿನವೇ ರಕ್ಷಾದಾರವನ್ನು ತೆಗೆದು ಬಿಡುತ್ತಾರೆ. ಆದರೆ ರಾಖಿ ಕಟ್ಟಿದ ನಂತರ ಅದನ್ನು ಯಾವಾಗ ತೆಗೆಯಬೇಕು ಎಂಬುದಕ್ಕೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿಲ್ಲ. ಹೀಗಾಗಿ ಕೈಗೆ ಕಟ್ಟಿದ ರಾಖಿಯನ್ನು ಯಾವಾಗ ಬೇಕಾದರೂ ತೆಗೆಯಬಹುದು. ಸಾಂಪ್ರದಾಯಿಕವಾಗಿ ರಾಖಿ ತೆಗೆಯಲು ಸರಿಯಾದ ದಿನವೆಂದರೆ ಅದು ಕೃಷ್ಣ ಜನ್ಮಾಷ್ಟಮಿ. ರಕ್ಷಾಬಂಧನದ 8ನೆಯ ದಿನವಾದ ಕೃಷ್ಣ ಜನ್ಮಾಷ್ಟಮಿಯಂದು ರಾಖಿಯನ್ನು ತೆಗೆಯುತ್ತಾರೆ. ರಕ್ಷಾದಾರವನ್ನು ಎಷ್ಟು ದಿನ ಬೇಕಾದರೂ ಕಟ್ಟಬಹುದು. ಇದು ನಿಮ್ಮ ವೈಯಕ್ತಿಕ ಆದ್ಯತೆಯನ್ನು ಅವಲಂಬಿಸುತ್ತದೆ. ಈ ದಾರಕ್ಕೆ ಹಾಳಾಗುವವರೆಗೂ ಕೈಯಲ್ಲಿ ಹಾಗೆ ಇಟ್ಟುಕೊಳ್ಳಬಹುದು. ಒಂದು ವೇಳೆ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದ್ದರೆ ನೀವು ಅದನ್ನು ತೆಗೆದುಹಾಕಬಹುದು. ಸಾಧ್ಯವಾದರೆ ಮುಂದಿನ ರಕ್ಷಾಬಂಧನದವರೆಗೂ ರಾಖಿಯನ್ನು ಕೈಯಲ್ಲಿ ಇಟ್ಟುಕೊಳ್ಳಬಹುದು. ರಾಖಿಯನ್ನು ತೆಗೆದ ಬಳಿಕ ಎಲ್ಲೆಂದರಲ್ಲಿ ಎಸೆಯುವುದು ಸರಿಯಲ್ಲ. ಸಹೋದರಿಯರು ಪ್ರೀತಿಯಿಂದ ಕಟ್ಟಿದ ರಕ್ಷಾದಾರವನ್ನು ನೀವು ನೆನಪಿಗಾಗಿ ಇಟ್ಟುಕೊಳ್ಳಬಹುದು. ಇಲ್ಲದಿದ್ದರೆ ಹರಿಯುವ ನೀರಿನಲ್ಲಿ ಬಿಡಬಹುದು ಅಥವಾ ಮರ ಅಥವಾ ಗಿಡದ ಬುಡಕ್ಕೆ ಹಾಕಬಹುದು. ಇದು ರಾಖಿಯನ್ನು ಕಟ್ಟಿದ ಮೇಲೆ ಏನು ಮಾಡಬೇಕು ಎನ್ನುವುದರ ಮಾಹಿತಿ.